ನಾವು ನಿನ್ನೆ ಅಂದರೆ ಸ್ಯಾಟರ್ಡೆ ತರೀಕೆರೆಗೆ ಕಾಂತಾರ ಮೂವಿ ನೋಡೋಕ್ಕೆ ಅಂತ ಹೋಗಿದ್ವಿ. ಸೊ ತರೀಕೆರೆಯಲ್ಲಿರೋದು ಒಂದೇ ಥಿಯೇಟ್ರ್ ಆಗಿರೋದ್ರಿಂದ ಇಲ್ಲಿ ಬುಕ್ ಮೈ ಶೋ ಇಲ್ಲ. ಸೊ ನೀವು ನೋಡ್ಬೋದು ಎಷ್ಟು ಜನ, ಸಿಕ್ಕಾಪಟ್ಟೆ, ಲಿಟ್ರಲಿ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನು ಥಿಯೇಟ್ರ್ ಒಳಗೂ ಸಹ ತೋರಿಸ್ತೀನಿ. ಎಷ್ಟೋ ಜನ ಟಿಕೆಟ್ ತೊಗೊಂಡ್ರು ಸೀಟ್ ಇಲ್ದಲೇ ಕೆಳಗಡೆ ಕುತ್ಕೊಂಡು ಮೂವಿ ನೋಡಿದ್ದಾರೆ. ಎಸ್ಪೆಷಲಿ ನಾವು ನಿನ್ನೆ ನಮಗೆ ಸೀಟ್ ಸಿಗ್ದಲೇ ಎಕ್ಸ್ಟರ್ನಲ್ ಚೇರ್ ಹೊರಗಡೆಯಿಂದ ಯಾವುದೋ ಇದ್ದಿದ್ದ ಚೇರ್ನ ತಂದು ಹಾಕ್ಕೊಂಡು ನಾವು ಮೂವಿನ ನೋಡಿದ್ದೀವಿ. ನಾನು ತೋರಿಸ್ತೀನಿ. ಈ ಅಜ್ಜಿದೂರು ಬಂದ್ಬಿಟ್ಟು ನಮ್ಮ ಪಕ್ಕದೂರವರೇ, ಬಾವಿಕೆರೆ ಅಂತ. ಬಾವಿಕೆರೆಯಿಂದ ತರೀಕೆರೆಗೆ ಹೆಚ್ಚು ಕಮ್ಮಿ ಒಂದು 13ರಿಂದ 14 ಕಿಲೋಮೀಟ್ರ್ ಇರ್ಬೋದು. ನೈಟ್ 9 ಗಂಟೆ ಮೇಲೆ ಯಾವುದೇ ಥರದ ಬಸ್ ಇಲ್ಲ, ಇಲ್ಲಿ ಬಸ್ ಫೆಸಿಲಿಟೀಸ್ ಇಲ್ಲ. ಬಟ್ ಇವ್ರು ಆದ್ರೂ ಬರ್ತಾ ಬಸ್ಸಿಗೆ ಬಂದು ಹೋಗ್ಬೇಕಾದ್ರೆ ಯಾರಿಗೋ ಒಬ್ರಿಗೆ ಅವರು ನಮ್ಮ ಪಕ್ಕದೂರವ್ರಿಗೆ ಓಮಿನಿಗೆ ಹೇಳಿ ಅವ್ರಿಗೂ ಸಹ ಇವ್ರ ಕಡೆಯಿಂದನೇ ಒಂದು ಟಿಕೆಟ್ನ ಸ್ಪಾನ್ಸರ್ಸ್ ಮಾಡಿಸಿ ಅವರು ಬಂದಿದ್ದಾರೆ. ಸೊ ಇವ್ರನ್ನ ನೋಡಿ ನಾವು ಕಲಿಬೋದು ಕ್ರೇಜ್ ಹೆಂಗಿದೆ ಮೂವಿ ಅಂತ. ಸಿಕ್ಕಾಬಟ್ಟೆ ಕಾಂತಾರ ಮೂವಿ ಮಾತ್ರ ಸಿಕ್ಕಾಬಟ್ಟೆ ಕ್ರೇಜ್ ಇದೆ. ಆಮೇಲೆ ನಾನು ಅವ್ರಿಗೆ ಕೇಳಿದೆ, ಅಜ್ಜಿ ನಿಮಗೆ ಎಷ್ಟು ಏಜ್ ಆಗಿದೆ ಅಂತ. ಸೊ ಅವ್ರಿಗೆ ಮೋಸ್ಟ್ಲಿ 75 ವರ್ಷದ ಮೇಲ್ಗಡೆನೇ ಆಗಿದೆ. ಸೊ ಅವ್ರ ಬೀದಿಲಿರೋ ಅವ್ರ ಫ್ರೆಂಡ್ಸು, ಅಂದರೆ ಒಂದು 4 ಜನ ಫ್ರೆಂಡ್ಸ್ ಎಲ್ಲರೂ ಸೇರಿ ಬಂದಿದ್ರು. ಅವ್ರನ್ನೂ ತೋರಿಸ್ತಾ ಇದ್ದೀನಿ ನೋಡಿ. ಸಿಕ್ಕಾಬಟ್ಟೆ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ತರೀಕೆರೆಯಲ್ಲಿ. ಇದರಲ್ಲಿ ನೋಡಿ, ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಸೀಟ್ಸ್ಗಂತೂ ಇಲ್ಲ. ಟಿಕೆಟ್ಸ್ ಕೊಟ್ಟಿದ್ದಾರೆ ಬಟ್ ಸೀಟ್ಸ್ ಇಲ್ಲ ಅಂದರೂ ಫ್ಲೋರ್ ಮೇಲೆಲ್ಲ ಕುತ್ಕೊಂಡು ಮೂವಿ ನೋಡಿದ್ದೀವಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಥರ ಕ್ರೇಜ್ಗೆ ಇನ್ನೇನು ಹೇಳೋಕ್ಕಾಗುತ್ತೆ. ರಿಷಬ್ ಶೆಟ್ಟಿ ಅವರು 10 ವರ್ಷದಿಂದ ಒಳ್ಳೆ ಡೆಡಿಕೇಶನ್ ಇಟ್ಕೊಂಡು ಮೂವಿ ಮಾಡಿದರೆ. ಸೊ ಅದಕ್ಕೆ ಪಕ್ಕಾ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮತ್ತು ಮೂವಿ ವಿಷಯಕ್ಕೆ ಬರೋಂಗಿದ್ರೆ ಸೊ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಲೊಕೇಶನ್ ಅಂತೂ ಒಂದೊಂದು ಹೇಳಿ ಮಾಡಿಸಿರೋ ಥರ ಇದೆ. ಅಷ್ಟು ಚೆನ್ನಾಗಿ ಅವ್ರದ್ದು ಆ್ಯಕ್ಟಿಂಗ್ ಮೂಡ್ ಬಂದಿದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಎಂಜಾಯ್.